ಸರಳವಾಗಿ ಸಾಗುವ ಹೃದಯ ತುಂಬಿ ಅರಳುವ ಕುಸುಮ ಕಾವ್ಯ ಕನ್ನಿಕೆ ಒಂದು ಮೂಕ ಭಂಗಿಗೆ ಕೋಟಿ ಭಾವ ತೆರೆಯುವ ಚತುರ ಶಿಲಾವಾರಿಕೆ ಓದಿದರೆ ಓಲೈಸು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಜಯಶ್ರೀ ಲೈಫ್ ವ್ಲಾಗ್ಸ್. ಇವತ್ತು ಇನ್ನೊಂದು ವಿಡಿಯೋಗೆ ನಿಮ್ಮೆಲ್ಲರೂ ಕೂಡ ಸ್ವಾಗತ ಅಂತ ಹೇಳ್ದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ವಿಡಿಯೋನ ನೋಡಿ ನಮ್ಮ ಕಾರಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ನಾವು ತುಮಕೂರ್ಗೆ ಹೋಗ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಅವ್ರ ಕಂಪ್ನಿಯಲ್ಲಿ ಫ್ಯಾಮಿಲಿ ಡೇ ಇದೆ, ಹಾಗಾಗಿ ಫ್ಯಾಮಿಲಿ ಫುಲ್ ಹೋಗ್ತಾ ಇದ್ದೀವಿ. ತನಿಷಾ ಬೇಗ ಎದ್ದಿದ್ಲಲ್ವಾ, ಸೊ ಕಾರಲ್ಲೇ ಮಲ್ಕೊಂಡು ಬಿಟ್ಟಿದ್ದಾಳೆ. ಇನ್ನು ಸೋಹನ್ ಇಲ್ಲೇ ಇದ್ದಾನೆ, ತೋರಿಸ್ತೀನಿ. ಹಾಯ್ ಸೋಹನ್. ಬಾಯ್ ಅಲ್ಲ, ಹಾಯ್ ಹೇಳ್ಬೇಕು. ಇನ್ನು ಮಾರ್ನಿಂಗ್ 9 o'clockಗೆ ಆಫೀಸ್ ಹತ್ರ ಹೋಗಬೇಕಿತ್ತು. ಹಾಗಾಗಿ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ, ತಿಂಡಿ ಎಲ್ಲ ಏನೂ ಮಾಡ್ಲಿಕ್ಕೆ ಹೋಗಲಿಲ್ಲ ಮನೆಯಲ್ಲಿ. ದಾರಿಲಿ ಹೋಗಬೇಕಾದ್ರೆ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಆಗಿಬಿಟ್ಟು ಹೊರಟು ಹೋಗ್ತಾ ಇದ್ದೀವಿ. ಇಲ್ಲೇ ಎಲ್ಲಾದರೂ ತಿನ್ನೋಣ, ರೆಸ್ಟೋರೆಂಟ್ ಹತ್ರ ನಿಲ್ಲಿಸ್ತೀನಿ ಅಂತ ಹೇಳಿದ್ರು. ಬೇಡ, ಮಕ್ಕಳೆಲ್ಲ ಮಲಗಿದ್ದಾರೆ, ಅಷ್ಟರಲ್ಲಿ ಸ್ವಲ್ಪ ನಿದ್ದೆನೂ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿ ತುಮಕೂರಲ್ಲಿ ಒಂದು ಹೋಟೆಲ್ ಹತ್ರ ನಿಲ್ಲಿಸಿ ಅಂತ ಹೇಳಿದೆ. ಸೊ ಅಲ್ಲಿ ನಿಲ್ಲಿಸಿದ್ರು. ನಾವು ತುಮಕೂರು ರೀಚ್ ಆಗೋ ಅಷ್ಟರಲ್ಲಿ ಮಕ್ಕಳು ಕೂಡ ಎದ್ರು, ಹಶ್ವಾಗ್ತಾ ಇತ್ತು ಅವ್ರಿಗೂ ಕೂಡ. ಹಾಗಾಗಿ ನಾವು ಹೋಟೆಲ್ ಹತ್ರ ನಿಲ್ಲಿಸ್ಬಿಟ್ಟು ನಾನು ಇಡ್ಲಿ ವಡೆ ತೊಗೊಂಡೆ, ತನಿಷಾ ದೋಸೆ ತೊಗೊಂಡ್ಲು, ಹಾಗೆ ನನ್ನ ಹಸ್ಬೆಂಡ್ ಅವರು ಕೂಡ ಇಡ್ಲಿ ವಡೆ ತೊಗೊಂಡ್ರು. ಸೋಹನು ನೀರು ದೋಸೆ ತೊಗೊಂಡ. ಸೊ ಮಂಗಳೂರು ಸ್ಟೈಲಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವೀಟ್ ಚಟ್ನಿ ಮಾಡಿರ್ತಾರಲ್ವ, ಆ ಕಾಂಬಿನೇಷನ್ ಅಂತೂ ಸೂಪರು. ತನಿಷಾ ಮಸಾಲೆ ದೋಸೆ ತಿಂದು, ಅವಳಿಗೆ ಸ್ವೀಟ್ ಅಷ್ಟೊಂದು ಇಷ್ಟ ಆಗಲ್ಲ. ದೋಸೆ ಜೊತೆ ಆ್ಯಕ್ಚುಲಿ ಸ್ವೀಟ್ ಇಷ್ಟ ಅವಳಿಗೆ, ಬಟ್ ಕೆಲವೊಂದು ಇಷ್ಟ ಆಗಲ್ಲ. ಈ ಕೊಬ್ಬರಿ ಸ್ವೀಟ್ಸ್ ಎಲ್ಲ ಇಷ್ಟ ಆಗಲ್ಲ. ಹಾಗಾಗಿ ತಿಂಡಿ ತಿನ್ಕೊಂಡು ಆಫೀಸ್ ಹತ್ರ ಹೋದ್ವಿ. ಕೆಲವೊಂದು ಫ್ಯಾಮಿಲೀಸ್ ಬಂದಿದ್ರು, ಇನ್ನು ಕೆಲವರು ಬರ್ತಾ ಇದ್ರು. ಸೊ ಕಂಪ್ನಿ ಕಡೆಯಿಂದನೂ ಕೂಡ ಕ್ಯಾಬ್ಸ್ ಎಲ್ಲ ಅರೇಂಜ್ ಮಾಡಿದ್ರು. ನಾವು ಓನ್ ಕಾರಲ್ಲಿ ಹೋಗಿದ್ವಿ. ಇನ್ನು ಇವತ್ತಿನ ವಿಡಿಯೋನಲ್ಲಿ ನನ್ನ ಹಸ್ಬೆಂಡ್ ಏನು ವರ್ಕ್ ಮಾಡ್ತಾರೆ, ಎಲ್ಲಿ ವರ್ಕ್ ಮಾಡ್ತಾರೆ, ಅವ್ರ ಆಫೀಸ್ ಹೇಗಿರುತ್ತೆ. ಸೊ ಇದು ಇಂಡಸ್ಟ್ರಿಯಲ್ ಏರಿಯಾ, ಇದು ತುಮಕೂರಲ್ಲಿರೋದು ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೇಳಿ ಟೀಮೆಕ್ ಇಂಡಸ್ಟ್ರೀಸಲ್ಲಿ ವರ್ಕ್ ಮಾಡೋದು. ಇದು ಮೋಟಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, MNC ಕಂಪನಿ. ಮೇನ್ ಬ್ರಾಂಚ್ ಬಂದು ಇದು ಜಪಾನಲ್ಲಿರುತ್ತೆ. ಸೊ ಇಲ್ಲಿ ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾನಲ್ಲಿ ಒಂದು ಬ್ರಾಂಚ್ ಇದೆ, ಅಲ್ಲಿ ವರ್ಕ್ ಮಾಡ್ತಾರೆ. ಆಯಿತಾ, ಇವಾಗ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸುಮಾರು ಅವ್ರಿಗೆ 15 years ಎಕ್ಸ್ಪೀರಿಯನ್ಸ್ ಇದೆ ಸೇಮ್ ಫೀಲ್ಡಲ್ಲಿ. ಹಾಗೆ ಈ ಕಂಪ್ನಿಯಲ್ಲಿ ಬಂದು 10 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದಾರೆ. ನನಗೇನೋ ಒಂದು ಪ್ರೌಡ್ ಅಂತ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಒಂದೇ ಕಂಪನಿಯಲ್ಲಿ 10 ವರ್ಷ ಕೆಲಸ ಮಾಡೋದು ಇಟ್ಸ್ ನಾಟ್ ಈಸಿ. ಅದರಲ್ಲೂ ಜಪಾನೀಸ್ ಕಂಪ್ನಿನಲ್ಲಿ ವರ್ಕ್ ಪ್ರೆಷರ್ ಇದ್ದೇ ಇರುತ್ತೆ. ಹಾಗೇನೆ ಎಲ್ಲದರಲ್ಲೂ ಪರ್ಫೆಕ್ಷನ್ನ ಕೇಳ್ತಾರೆ. ಇದು ಇಂಡಿಯಾನಲ್ಲೇ ನಂಬರ್ 1 ಮೋಟಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಸೊ ವಿ ಆರ್ ವೆರಿ ಪ್ರೌಡ್ ಟು ಬಿ ಪಾರ್ಟ್ ಆಫ್ ಇಟ್. ಸೊ ಥ್ಯಾಂಕ್ ಯು ಸೋ ಮಚ್ ಟೀಮೆಕ್ ಇಂಡಸ್ಟ್ರೀಸ್ ಅಂತಲೇ ಹೇಳಬೇಕು. ಇನ್ನು ನನ್ನ ಮಕ್ಕಳು ನೋಡಿ ಇಲ್ಲಿ ಬೋರ್ಡನ್ನು ಹಾಕಿದ್ರು ಒಪಿನಿಯನ್ನ ಬರೆಯೋದಕ್ಕೆ ಫ್ಯಾಮಿಲಿ ಡೇ ಬಗ್ಗೆ. ಹಾಗಾಗಿ ತನಿಷಾ ಐ ಲವ್ ಟೀಮೆಕ್ ವಂಡರ್ಫುಲ್ ಡೇ ಅಂತ ಏನೋ ಬರೀತಾ ಇದ್ದಾಳೆ. ಸೋಹನ್ ಕೂಡ ಬರೆದಿದ್ದಾನೆ. ಸೊ ಅವ್ರಿಗೇನೋ ಖುಷಿ, ಅವ್ರ ಇಲ್ಲ ನಾನು ಬರಿತೀನಿ ಅಂತ ಹೇಳ್ಬಿಟ್ಟು ಅವರಿಬ್ಬರು ಬರೆದ್ರು. ಈ ಥರ ಫ್ಯಾಮಿಲಿ ಡೇಸ್ನ ಕಂಪನಿಗಳಲ್ಲಿ ಅರೇಂಜ್ ಮಾಡೋದ್ರಿಂದ ಫ್ಯಾಮಿಲಿ ಗೆಟ್ ಟುಗೆದರ್ ಆಗುತ್ತೆ. ಸೊ ಹಾಗಾಗಿ ತುಂಬ ದಿನಗಳ ನಂತರ ಕೆಲವೊಂದು ಫ್ಯಾಮಿಲೀಸ್ನ ಮೀಟ್ ಮಾಡಿ ತುಂಬಾ ಖುಷಿ ಆಯಿತು ನನಗೆ. ಇವರೇ ನೋಡಿ ಟೀಮೆಕ್ ಇಂಡಸ್ಟ್ರೀಸ್ MD ಹಿಡೇಕಾಜು ಮ್ಯಾಟ್ಸುಷ್ಮಾ. ಸೊ ಇದೇ ರೀತಿ ಪ್ರೊನೌನ್ಸಿಯೇಷನ್ ಅಂತ ಅನ್ಕೋತೀನಿ ನಾನು. ಹೀ ಈಸ್ ವೆರಿ ನೈಸ್ ಪರ್ಸನ್. ನನ್ನ ಮಕ್ಕಳ ಜೊತೆ ಅಂತೂ ತುಂಬ ಚೆನ್ನಾಗಿ ಇಂಟ್ರ್ಯಾಕ್ಟ್ ಮಾಡಿದ್ರು. ನಾನು ಅಂದ್ಕೊಂಡೆ ಇಷ್ಟು ದೊಡ್ಡ ಕಂಪನಿ MD, ಪ್ರತಿಯೊಬ್ಬರಿಗೂ ಫೋಟೋ ಬೇಕು ಅಂದವ್ರಿಗೆ ಫೋಟೋಸ್ ಕೊಡ್ತಾಯಿದ್ರು. ಹಾಗೆ ಅಲ್ಲಿ ಬಂದಿರೋಂಥ ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾಯಿದ್ರು. ತುಂಬಾ ಕಾಮ್ ಆ್ಯಂಡ್ ಕೂಲ್ ಆಗಿರ್ತಾರೆ. ತುಂಬಾ ಖುಷಿ ಆಯಿತು ಮೀಟ್ ಮಾಡಿ, ಹಾಗೆ ಫೋಟೋ ತೊಗೊಂಡು. ಯಾವತ್ತೂ ಮೆಮೊರೇಬಲ್ ಆಗಿರುತ್ತೆ ನಮಗೆ ಈ ಡೇ ಅಂತಲೇ ಹೇಳ್ಬೋದು. ಇನ್ನು ಮಕ್ಕಳು ಅಲ್ಲಿ ಪ್ಲೇ ಏರಿಯಾನಲ್ಲಿ ತುಂಬಾ ಗೇಮ್ಸ್ ಇತ್ತು, ಅಲ್ಲೆಲ್ಲ ಗೇಮ್ಸ್ನ ಆಟಾಡೋದಕ್ಕೆ ಅಂತ ಸುಮಾರು ಒಂದು 10 ಟೈಪ್ಸ್ ಆಫ್ ಗೇಮ್ಸ್ ಇತ್ತು. ಮಕ್ಕಳೆಲ್ರಿಗೂ ತುಂಬಾ ಖುಷಿ ಆಗ್ತಾ ಇತ್ತು, ಬೇಜಾರಾಗೋ ಮಾತೇ ಇಲ್ಲ. ಅಷ್ಟು ಅವ್ರಿಗೆ ಎಂಗೇಜಿಂಗ್ ಆಗಿರೋ ಥರ ಎಲ್ಲ ಅರೇಂಜ್ಮೆಂಟ್ಸ್ನ ಮಾಡಿದ್ರು. ನೆಕ್ಸ್ಟು ಫಂಕ್ಷನ್ನ ಸ್ಟಾರ್ಟ್ ಮಾಡಿದ್ರು. ಆ್ಯಸ್ ಯೂಶ್ವಲ್ ಗೆಸ್ಟ್ನೆಲ್ಲ
ಅವರು ಸ್ಟೇಜ್ ಮೇಲೆ ಕರೆದ್ಬಿಟ್ಟು ಹಾಗೆಯೇ ದೀಪ ಬೆಳಗಿಸಿದ್ರು. ಅದ ನಂತರ ಸೊ ವೆಲ್ಕಮ್ ಸ್ಪೀಚ್ ಇತ್ತು. ಅದಾದಮೇಲೆ ಒಂದು ಪ್ರಾರ್ಥನೆ ಇತ್ತು. ತುಂಬಾ ಚೆನ್ನಾಗಿ ಪ್ರಾರ್ಥನೆಯನ್ನು ಮಾಡಿದ್ರು. ನಮಸ್ಕಾರ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಂ ಸರ್ವಕಾರ್ಯೇಷು ಸರ್ವದಾ ಶರಣು ಶರಣು ಓ ಗಣನಾಯಕ ವರ ನೀಡು ನೀನೆ ಮಗೆ ಶುಭದಾಯಕ. MD ಹಾಗೆ ಗೆಸ್ಟ್ಸ್ ಎಲ್ಲರೂ ಕೂಡ ಫ್ಯಾಮಿಲಿ ಡೇ ಬಗ್ಗೆ ಮಾತಾಡಿದ್ರು, ಟಿ ಮೇಕ್ ಇಂಡಸ್ಟ್ರೀಸ್ ಬಗ್ಗೆ ಮಾತಾಡಿದ್ರು. ನಾನು ಅಲ್ಲಿ ಕಂಪ್ಲೀಟ್ ಯಾವುದನ್ನು ನಿಮಗೆ ಸ್ಪೀಚ್ ಮಾಡಿದ್ದು ನಾನು ಯಾವುದನ್ನು ಹಾಕಿಲ್ಲ. ನಮ್ಮ ತನಿಷಾಗೆ ಮಕ್ಕಳು ಅಂದರೆ ತುಂಬಾ ಇಷ್ಟ. ನೋಡಿ ಆ ಮಗುನ ಆಟ ಆಡ್ಸೋದಕ್ಕೆ ಅಂತ ಹೋಗ್ತಾ ಇದ್ದಾಳೆ. ಆ ಮಗುನು ಅಷ್ಟೇ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಯಿತು ಬೇಗ. ಸೊ ಕ್ಯೂಟ್. ಇದು ಎರಡು ಅದು ಆಡ್ಬೋದು, ಆಡು ಬೇರೆ ದೊಡ್ಡ ಇದು ಆಡು. ಅದನ್ನ ನೀನ್ ಕರೆಕ್ಟಾಗಿ ಟಾರ್ಗೆಟ್ ಮಾಡಿ ಹೊಡಿಬೇಕು. ಸ್ಟ್ರೈಟ್. ವೆರಿ ಗುಡ್. ಕರೆಕ್ಟಾಗಿ ಟಾರ್ಗೆಟ್ ಮಾಡಿ ಹೊಡಿಬೇಕು. ನೋ ನೋ ನೋ, ನಿಧಾನ ನಿಧಾನ, ಸ್ಪೀಡ್. ಇನ್ನೊಂದ್ಸಲ ಟ್ರೈ ಮಾಡಿ ಹೋಗ್ಲಿ, ಜೋರಾಗಿ. ಓ ಆಗ್ತಾನೆ ಇಲ್ವಾ? ಹೋಗ್ಲಿ ಬಿಡು ಬಾ. ಹಂಗಲ್ಲಮ್ಮ, ಅದು ಹೆಂಗೆ ಕೇಳ್ಕೊ ಇನ್ಸ್ಟ್ರಕ್ಷನ್ಸು. ಮೇಲೆ ಹಿಡ್ಕೊಳ್ಳೋ ಒಂದು ಸ್ವಲ್ಪ ಮೇಲೆ ಹಿಡಿಬೇಕು. ಹಾಯ್. ಹಿಡ್ಕೊ. ತನಿಷಾ ಕರಿ, ತನಿಷಾಗೂ ಕರಿ. ಬಾಲ್ ಬಿಡ್ಬೇಕು ನೀನ್, ಬಾಲ್ ಹೋಗಲ್ಲ ಅದು, ಬರೀ ಅದು ಮಾತ್ರ ಎಳಿಬೇಕು. ಎಸ್, ಜೋರಾಗಿ. ಜೋರಾಗಿ. ಬಿಟ್ಬಿಡು ಬಿಟ್ಬಿಡು, ಹಂಗೆ ಒಂದೇ ಸಲ ಬಿಡ್ಬೇಕು. ಆಹಾ, ಬಾಲ್ ಹಿಡಿಬೇಡ. ಜೋರಾಗಿ ಹೇಳಿ. ಇನ್ನ ಬಿಟ್ಬಿಡು. ವೆರಿ ಗುಡ್. ಇನ್ನ ಬಿಟ್ಬಿಡು. ಬಾಲ್ ಬಿಡ್ಬೇಕಮ್ಮ, ಬಾಲ್ ಹಿಡಿಬಾರ್ದು. ಓ ಹೋಗಿಲ್ಲ, ಬಾಲ್ ಹಿಡಿಬೇಡ. ಇನ್ನು ಮಕ್ಕಳು ಸ್ವಲ್ಪ ಗೇಮ್ಸ್ ಎಲ್ಲ ಆಡಿ ಮುಗಿಸೋ ಅಷ್ಟರಲ್ಲಿ ಊಟದ ಟೈಮ್ ಆಯಿತು. ಸೊ ಊಟಕ್ಕೆ ಅಂತ ಹೋದ್ವಿ. ಟ್ರೆಡಿಷ್ನಲ್ ಬಾಳೆ ಎಲೆ ಊಟ ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿಸಿದ್ರು. ಮಕ್ಳಿಗೆ ಇಷ್ಟ ಆಗೋವಂಥ ವೆರೈಟೀಸ್ ಕೂಡ ಇತ್ತು. ಒಬ್ಬಟ್ಟು ಊಟ ಇತ್ತು, ತುಂಬಾ ಚೆನ್ನಾಗಿತ್ತು. ಸೋಹನ್ಗೆ ಈ ಸ್ವೀಟ್ ಯಾವುದು ಅಂತ ಡೌಟು, ಹೆಸರು ಕೇಳ್ತಾ ಇದ್ದ. ಈವನ್ ನನಗೂ ಗೊತ್ತಿರಲಿಲ್ಲ. ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಯಾವ ಸ್ವೀಟು ಅಂತ. ಊಟ ಮುಗಿಸಿದಾದ್ಮೇಲೆ ಮ್ಯಾಜಿಕ್ ಶೋ ಇತ್ತು, ಅಲ್ಲಿಗೆ ಹೋಗಿದ್ವಿ. ಸೊ ಮಕ್ಕಳೆಲ್ಲ ನೋಡಿ ಸ್ಟೇಜ್ ಮೇಲೆ ನಿಂತಿದ್ದಾರೆ. ಸ್ತುತಿ ಮೇಡಮ್, ಸೌಂಡ್ ಹೇಗೆ ಮಾಡ್ತಾ ಇದ್ದೀರಾ? ಕಮ್ ಫಾರ್ವರ್ಡ್. ನನಗೆ ಡೌಟು, ಸ್ತುತಿ ಪೇರೆಂಟ್ಸ್ ಎಲ್ಲಿದ್ದೀರಾ? ಕೈ ಎತ್ತಿ. ಓ, ಯು ಗಾಟ್ ಅ ಲವ್ಲಿ ಮ್ಯೂಸಿಕಲ್ ಕಿಡ್. ಸ್ತುತಿ ಮೇಡಮ್, ಕ್ಲೋಸ್ ಯುವರ್ ಐಸ್. ಆಲ್ ಆಫ್ ಯು ವಾಚ್ ಸ್ತುತಿ.
ಇಟ್ ಈಸ್ ವರ್ಕಿಂಗ್. ಮೇಡಮ್ ಆಮೇಲೆ ನನಗೂ ಹೇಳ್ಕೊಡಿ ಹೇಗೆ ಸೌಂಡ್ ಮಾಡೋದು ಅಂತ. ಓಕೆನಾ? ಕಮ್ ಆನ್, ಕ್ಲಾಪ್ ಫಾರ್ ಸ್ತುತಿ. ಇಷ್ಟು ಜನ ಪುಟಾಣಿಗಳು ಕರೆಕ್ಟಾಗಿ ಕೇಳಿಸ್ಕೊಡಿ. ಮನೆಗೆ ಹೋಗಿ ದೊಡ್ಡವರ ಪರ್ಮಿಷನ್ ಇಲ್ಲದೆ ಇಲ್ಲಿ ನೋಡೋ ಮ್ಯಾಜಿಕ್ಕನ್ನು ಯಾರು ಟ್ರೈ ಮಾಡಬಾರ್ದು. ಇಸ್ ದ ಕ್ಲಿಯರ್? ಹಾಗೇನೆ ದೊಡ್ಡವರು ಮ್ಯಾಜಿಕ್ ಮಾಡ್ತಿರುವಾಗ ಹೇಗೆ ಮಾಡ್ತಿದ್ದೀನಿ ಅಂತ ಹುಡುಕಕ್ಕೆ ಹೋಗಬೇಡಿ. ಯು ಕಾಂಟ್ ಎಂಜಾಯ್ ದ ಮ್ಯಾಜಿಕ್. ಎಲ್ಲ ರೆಡಿ ಇದ್ದೀರಾ? ಸೂಪರ್. ಯು ಆರ್ ಆಲ್ ರೆಡಿ? ಹಾಗೆ ನಿಂತ್ಕೊಳ್ಳಿ, ಒನ್ ಸ್ಟೆಪ್ ಹಿಂದೆ ಹೋಗಿ. ಕಮ್ ಆನ್, ಕ್ಲಾಪ್ ಫಾರ್ ಆಲ್ ಆಫ್ ದೆಮ್. ಏನ್ ಸರ್ ಜಾಗ ಕೊಡ್ಲಿಲ್ವಾ ಹಿಂದೆ ನಿಮಗೆ? ಮುಂದೆ ಬನ್ನಿ ಸರ್. ವೆರಿ ಗುಡ್. ನಿಮ್ಮ ಹೆಸರು ಏನು ಸರ್? ವೆರಿ ಗುಡ್. ಲೆಫ್ಟ್ ಫುಟ್ ಫಾರ್ವರ್ಡ್. ವೆರಿ ಗುಡ್. ರೈಟ್ ಹ್ಯಾಂಡ್ ಯಾವುದು? ಕ್ಯಾಚ್ ಮಾಡಿ ಹೀಗೆ, ಯಾರಿಗೂ ತೋರಿಸಬಾರ್ದು, ಗಟ್ಟಿಯಾಗಿ ಹಿಡ್ಕೊಳ್ಳಿ. ಈಗ ಉಫ್ ಮಾಡಿ ಅಂಡ್ ಇದ್ರೊಳಗೆ ಹಾಕಿ. ವಾಟ್ ಇಸ್ ದಟ್? ಟೇಕ್ ಔಟ್ ದಿ ಕಾಯಿನ್, ಶೋ ಇಟ್ ಟು ದಮ್. Come on, clap for him. ಅಷ್ಟೇ ಅಲ್ಲ, he has got one more coin in the right pocket. ಮೆತ್ತೆ, ಹಲೋ ಸರ್, ಮೆತ್ತಗೆ ರೈಟ್ ಪಾಕೆಟ್ ಇರೋ ಕಾಯಿನ್ ತೆಗೆದು ಎಲ್ಲರಿಗೂ ತೋರಿಸಿ. ಟೇಕ್ ಔಟ್ ದಿ ಕಾಯಿನ್. ಮೆತ್ತಗೆ ತಗೊಳ್ಳಿ ಸರ್. ಹಲೋ ಸರ್, ಇನ್ನೇನು ಇಟ್ಕೊಂಡಿದ್ದೀರಾ ಪಾಕೆಟ್ ಅಲ್ಲಿ? ಕೈ ತೆಗೀರಿ. ಇದೇನಿದು? A nice money plant at Timac. ಅಷ್ಟೇ ಅಲ್ಲ, ಇಲ್ಲಿ ನೋಡಿ, you pull, you get one more. A nice money plants here. Let me, madam, ಹೇರ್ ಸ್ಟೈಲ್ ಚೆನ್ನಾಗಿದೆ. ಇಲ್ಲಿ ನೋಡಿ, ಪೋನಿ ಸ್ಟೈಲ್ ಅಲ್ಲಿ ಪುಲ್ ಮಾಡಿದ್ರೆ you get the coin. ಬರೀ ಡ್ಯಾನ್ಸರ್ ಅನ್ಕೊಂಡಿದ್ದೆ, ಇದೆಲ್ಲ ಮಾಡ್ತೀರಾ? ವೆರಿ ನೈಸ್. ಯಾರು ಸರ್? ಇವರಾ? ಇಲ್ಲಿ ನೋಡಿ, ಇಲ್ಲಿ you just pull, you get one coin. Not only that, ನೀವು ನಿಂತ್ಕೊಂಡಿರೋ ಜಾಗದಲ್ಲೇ ನಿಂತ್ಕೊಳ್ಳಿ. ಇಲ್ಲಿ ನೋಡಿ, ಎಸ್, ಪುಲ್ ಮಾಡಿದ್ರೆ ಸಿಗುತ್ತೆ. ಮಾಸ್ಟರ್ ಎಲ್ಲ ಅಲ್ಲೇ ನಿಂತ್ಕೊಳ್ಳಿ, ಎರಡು ಕೈ ಓಪನ್ ಮಾಡಿ. ಕ್ಯಾಚ್ ದಿ ಕಾಯಿನ್ಸ್. ಎಷ್ಟು ಕಾಯಿನ್ ಇದೆ ಕೌಂಟ್ ಮಾಡಿ. ಕೌಂಟ್ ದಿ ಕಾಯಿನ್ಸ್. ಕಮ್ ಆನ್, ಕ್ಲಾಪ್ ಫಾರ್ ಹ್ಯಾಂಡ್. ಥ್ಯಾಂಕ್ ಯು. ಎಲ್ಲರಿಗೂ ಹೇಳ್ಕೊಟ್ಟಿದ್ದೀರಾ? ಕ್ಲಾಪ್ ಫಾರ್ ಆಲ್ ಆಫ್ ದೆಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಈಗ ಎಲ್ಲರೂ ಕೈ ಹಿಡ್ಕೊಳ್ಳಿ, ಎಲ್ಲರೂ ಹೋಲ್ಡ್ ಹ್ಯಾಂಡ್ಸ್. ಆಲ್ ಆಫ್ ಯು ಟರ್ನ್ ಟು ಯುವರ್ ರೈಟ್. ನಿಮ್ಮ ರೈಟ್ ಸೈಡ್ಗೆ ಟರ್ನ್ ಆಗಿ. ಈಗ ನಿಧಾನಕ್ಕೆ ನಡೀತಾ ಸ್ಟೇಜಿಂದ ಕೆಳಗೆ ಬನ್ನಿ. ಕಮ್ ಆನ್, ಕ್ಲಾಪ್ ಫಾರ್ ಆಲ್ ಆಫ್ ದೆಮ್. Slowly get down the stage. All of you, slowly, slowly, slowly. ಸ್ಟೇಜಿಂದ ಮೆತ್ತಗೆ ಕೆಳಗೆ ಇಳಿದು ಬನ್ನಿ. ನಿಮ್ಮ ಪೇರೆಂಟ್ಸ್ ಹತ್ರ ಹೋಗಿ ಕೂತ್ಕೊಳ್ಳಿ ಇವಾಗ. ಥ್ಯಾಂಕ್ ಯು. ಕಮ್ ಆನ್, ಕ್ಲಾಪ್ ಫಾರ್ ಆಲ್ ಆಫ್ ದೆಮ್. ಸೇಮ್ ಪಿಕ್ಚರ್ 90 ಡಿಗ್ರಿ ಶಿಫ್ಟ್ ಮಾಡಿದ್ರೆ ಇಟ್ ಚೇಂಜಸ್. ಸೊ ಮನುಷ್ಯನ ಬ್ರೈನ್ ಹೇಗೆ ಕೆಲಸ ಮಾಡುತ್ತೆ, ಇಸ್ ವೆರಿ ಸ್ಟ್ರಾಂಗರ್. ಸ್ನ್ಯಾಕ್ಸ್ ಕೂಡ ಅರೇಂಜ್ ಮಾಡಿದ್ರು ಈವ್ನಿಂಗು. ಸೊ ನೋಡಿ, ಇಲ್ಲಿ ಕಾಟನ್ ಕ್ಯಾಂಡಿನ ಟ್ರೈ ಮಾಡ್ತಾ ಇದ್ದಾರೆ ಮಕ್ಕಳು. ತುಂಬ ತಿನ್ನೋದಕ್ಕಾಗಲ್ಲ, ತುಂಬಾ ಸ್ವೀಟ್ ಇರುತ್ತೆ. 90s ಕಿಡ್ಸ್ಗೆ ಗೊತ್ತಿರುತ್ತೆ ಇದೆಷ್ಟು ಫೇಮಸ್ ಅಂತ ಹೇಳಿ ಕಾಟನ್ ಕ್ಯಾಂಡಿ. ಕಲರ್ ಹಾಕಿದಿದ್ರೆ ನಾನು ಟ್ರೈ ಮಾಡ್ತಿರ್ಲಿಲ್ಲ, ಯಾಕೆಂದರೆ ಫುಡ್ ಕಲರ್ ತುಂಬ ಡೇಂಜರಸ್ ಹೆಲ್ತ್ಗೆ. ಮಕ್ಕಳು ಕೂಡ ಕೊಡ್ತಿರ್ಲಿಲ್ಲ. ಇದು ವಿತೌಟ್ ಕಲರ್ ಇದ್ದಿದ್ದರಿಂದ ನೋಡೋಣ, ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ. ಇದಲ್ಲದೆ ಪಾನಿಪುರಿ, ಮಸಾಲೆ ಪುರಿ, ಸಮೋಸ, ಹಾಗೆಯೇ ಜಿಲೇಬಿ, ಈ ಥರದ್ದೆಲ್ಲ ತುಂಬ ಸ್ನ್ಯಾಕ್ಸ್ನ ಅರೇಂಜ್ ಮಾಡಿದ್ರು. ನಾನು ಯಾವುದೇ ಕ್ಲಿಪ್ಪಿಂಗ್ಸ್ನ ತೊಗೊಂಡಿಲ್ಲ. ಹಾಗೆಯೇ ಬಿಸ್ಕೆಟು, ಟೀ ಈ ಥರ ಎಲ್ಲ ಕೊಟ್ಟರು. ಓವರಾಲ್ ತುಂಬಾ ಚೆನ್ನಾಗಿತ್ತು ಇವತ್ತು. ಮಕ್ಕಳಿಗೆ ಬರುವಾಗ ರಿಟರ್ನ್ ಗಿಫ್ಟ್ ಕೂಡ ಕೊಟ್ಟರು. ಅದನ್ನೇ ಕಾರಲ್ಲೇ ಓಪನ್ ಮಾಡಿ ನೋಡ್ತಾ ಇದ್ದಾರೆ ಅವರು. ಸ್ಟೋರಿ ಬುಕ್ಸಾ? ವಾಲಿ, ಅಗಸ್ತ್ಯ ಆ್ಯಂಡ್ ಒನ್ ಮೋರ್, ಯಾವುದು? ತೆನಾಲಿರಾಮ ಕಥೆ ಓದು. ನಿಮ್ಗೆ ಯಾವ್ದು ಕೊಟ್ಟಿದ್ದಾರೆ? ಬಾಹುಬಲಿ, ಗಾಂಧಾರಿ ಆ್ಯಂಡ್ ವಾನರ ಕಥೆಗಳು. ಗೈಸ್, ಮಕ್ಕಳಿಗೆ ಬರುವಾಗ ನೋಡಿ
ಸ್ಟೋರಿ ಬುಕ್ಸ್ನ ಕೊಟ್ಟಿದ್ದಾರೆ. ಆಮೇಲೆ ಎಲ್ಲಿ ಇನ್ನು ಉಳಿದಿರೋದು ಇನ್ನೇನು ಕೊಟ್ಟಿದ್ದಾರೆ, ಚಾಕ್ಲೇಟ್ಸು, ಸ್ಕೆಚ್ ಪೆನ್ಸು, ಆದರೆ ಇದ್ರೊಳಗಡೆ ಪೆನ್ಸಿಲು, ಎರೇಸರು ಎಲ್ಲ ಇದೆ, ಶಾರ್ಪ್ನರ್ ಇದೆ. ಸೊ ಮಕ್ಳಿಗಂತೂ ಬರುವಾಗ ಫುಲ್ ಖುಷಿ. ಹಾಗೇನೆ ಸ್ನ್ಯಾಕ್ಸ್ ಕೂಡ ಪ್ರೊವೈಡ್ ಮಾಡಿದ್ರು. ಸ್ನ್ಯಾಕ್ಸ್ ತಿನ್ಕೊಂಡು ಚೆನ್ನಾಗಿ. ಇನ್ನೇನು ಸ್ನ್ಯಾಕ್ಸ್ ತಿಂದೆ ಮಗನ? ಸಮೋಸ, ಆಮೇಲೆ ಅದು ಅದೇನಮ್ಮ ಸರ್ಕಲ್ ಆಗಿರುತ್ತಲ್ಲ, ಜಿಲೇಬಿ ಮತ್ತೆ ಸಾಸು ಮತ್ತೆ ಪಾನಿಪುರಿ. ಮತ್ತೆ ತನಿಷಾ ಅಷ್ಟು ತಿಂದ್ಲು, ಪಾನಿಪುರಿ ತಿಂದ್ಲು, ಸಮೋಸ ತಿಂದ್ಲು, ಒಂದು ಜಿಲೇಬಿ. ಸಾಸ್ ಇದ್ದೇ ಇರುತ್ತೆ ಸಮೋಸಾಗೆ, ಅದು ಸ್ನ್ಯಾಕ್ಸಿಗೆ ಕೌಂಟ್ ಆಗಲ್ಲ. ಸಾಸ್ ಸೈಡ್ ಅದು. ಸೊ ಇಷ್ಟೆಲ್ಲ ಪ್ರೊವೈಡ್ ಮಾಡಿದ್ರು. ತುಂಬಾನೇ ಚೆನ್ನಾಗಿತ್ತು ಇವತ್ತಿನ ದಿನ. ಶೂ ಬಿಚ್ಚಬೇಕಾ? ಯಾಕೆ? ಕಲರ್ಸ್ ಕೊಟ್ಟವ್ರೆ, ಸ್ಕೆಚ್ ಪೆನ್ ಕೊಟ್ಟವ್ರೆ, ಕಲರ್ ಪೆನ್ಸಿಲ್ಸ್ ಕೊಟ್ಟವ್ರೆ, ಡೈರೇಸ್ ಮತ್ತೆ ಶಾರ್ಪ್ನರ್ ಕೊಟ್ಟವ್ರೆ. ಆರ್ ಯು ಹ್ಯಾಪಿ? ಆರ್ ಯು ಹ್ಯಾಪಿ? ಎಸ್ 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 ಐತೆ. ಏನೋ ನಿಂಗೂ ಕೊಟ್ಟಿದ್ದಾರೆ. ಅದೇ ಅಮ್ಮ ಬ್ಯಾಗ್ ಹೋಲಿಕೆ, ಅಮ್ಮ ಬ್ಯಾಗ್ ಹೋಲಿಕೆ ಇದೆ. ಮಕ್ಕಳಿಬ್ಬರು ಕೂಡ ತುಂಬಾ ಟಯರ್ಡ್ ಆಗಿದ್ರು. ಫುಲ್ ಆಟ ಆಡಿದ್ದಾರೆ ಇವತ್ತು. ಮಳೆ ಕೂಡ ಬರ್ತಾ ಇತ್ತು, ಹಾಗಾಗಿ ಹೊರಟ್ವಿ ನಾವು. ಇನ್ನು ತುಮಕೂರಲ್ಲಿ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಗೊಂಡು ಇನ್ನು ಈವ್ನಿಂಗ್ ಟೈಮು ಟ್ರಾಫಿಕ್ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಟ್ರಾಫಿಕ್ ಇರಲಿಲ್ಲ. ಹೇಗಿತ್ತು ಫ್ಯಾಮಿಲಿ ಡೇ? ಇಷ್ಟ ಆಯ್ತಾ? ಎಸ್, ಇಷ್ಟ ಆಯ್ತು. ಯಾಕಂದ್ರೆ ತುಂಬಾ ಎಂಜಾಯ್ ಮಾಡಿದ್ದಾರೆ ತನಿಷಾ ಅವರು, ಅದಕ್ಕೆ ಇಷ್ಟ ಆಯ್ತು. ತುಂಬಾ ಗೇಮ್ಸ್ ಎಲ್ಲ ಇತ್ತು, ಫುಡ್ ಎಲ್ಲ ಚೆನ್ನಾಗಿತ್ತು, ಸ್ನ್ಯಾಕ್ಸ್ ಇತ್ತು. ಅದಕ್ಕೆ ತನಿಷಾ ಪಾನಿಪುರಿ ಇತ್ತು. ಅದಕ್ಕೆ ಪಾನಿಪುರಿ ಲವರ್ಸ್ಗೆಲ್ಲ ಇಷ್ಟ ಆಗುತ್ತೆ. ಅಷ್ಟೇ ನನಗೆ ತಿನ್ನಂಗಿಲ್ಲ. ನಿಮ್ಮ ಅಪ್ಪಂಗೆ ಸೀಬಿಕಾಯಿ ಅಂದ್ರೆ ತುಂಬಾ ಇಷ್ಟ ಸೋಹಾನ್, ಅದಕ್ಕೆ ಅಲ್ವಾ? ಸರಿ ಹೇಳಿ, ಇವಾಗ ಫ್ಯಾಮಿಲಿ ಡೇ ಹೇಗಿತ್ತು ನಿಮ್ಮ ಕಂಪ್ನಿಯಲ್ಲಿ? ಯಾರಿಗೆ? ನಿಮ್ಗೆ ಕೇಳ್ತಾ ಇದ್ದೀನಿ. ಚೆನ್ನಾಗಿತ್ತು. ಫಸ್ಟ್ ಆಫ್ ಆಲ್ ಫ್ಯಾಮಿಲಿ ಡೇ ನಾವು ಹೋಗಿದ್ದು, ನಾನು ನನ್ನ ಮಗನಿಗೆ ಕಂಪ್ನಿ ತೋರ್ಸೋಣ ಅಂತ ಹೋಗಿದ್ದೆ. ನಮ್ಮ ಕಂಪ್ನಿನಲ್ಲಿ ಸೋಹನ್ ಯಾವಾಗಲೂ ಕಂಪ್ನಿ ನೋಡ್ಬೇಕಂತ ಕೇಳ್ತಿದ್ದ. ಅದಕ್ಕೆ ಹೋಗಿ ತೋರಿಸ್ಕೊಂಡು ಬರ್ತಾ ಇದ್ದೀನಿ. ಬಟ್ HR ಅವರೆಲ್ಲರೂ ಆರ್ಗನೈಸೇಷನ್ ತುಂಬ ಚೆನ್ನಾಗಿ ನೀಟಾಗಿ ಅರೇಂಜ್ ಮಾಡಿದ್ರು. ಓಕೆ, ಊಟದ್ದು ಚೆನ್ನಾಗಿತ್ತು, ಸ್ವಲ್ಪ ಜೋರಾಗಿ ಮಾತಾಡಿ. ಊಟದ್ದು ಚೆನ್ನಾಗಿತ್ತು. ಆಮೇಲೆ ಎಲ್ಲ ಪ್ರೋಗ್ರಾಮ್ಗಳು ಎಲ್ಲ ಚೆನ್ನಾಗಿ ಇಕ್ಕಿದ್ರು, ಚೆನ್ನಾಗಿ ಮಾಡಿಸಿದ್ರು. ಅದರಲ್ಲಿ ಸಣ್ಣ ಮಕ್ಕಳೆಲ್ಲ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಗೈಸ್, ಫ್ಯಾಮಿಲಿ ಡೇ ತುಂಬಾನೇ ಚೆನ್ನಾಗಿತ್ತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಟೈಮು 7 o'clock ಆಗಿದೆ. ಮಕ್ಕಳು ಇಬ್ಬರು ಸುಸ್ತಾಗಿ ನೋಡಿ ಮಲಗಿಬಿಟ್ಟಿದ್ದಾರೆ. ಸೋಹನ್ ಇಲ್ಲಿ ಮಲಗಿದ್ದಾನೆ, ತನಿಷಾ ನನ್ನ ತೊಡೆ ಮೇಲೆ ಇಲ್ಲಿ ಮಲಗಿದ್ದಾಳೆ. ಸೊ ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು. ಎವ್ರಿಥಿಂಗ್ ವೆಲ್ ಆರ್ಗನೈಸ್ಡ್ ಅಂತಲೇ ಹೇಳ್ಬೋದು. ಫಸ್ಟ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಯಾವುದೂ ಓಕೆ ಅನ್ನೋ ಥರ ಇಲ್ಲ. ತುಂಬಾ ಚೆನ್ನಾಗಿ ಮಾಡಿದರು. ಫುಡ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಸ್ನ್ಯಾಕ್ಸ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಆರ್ಗನೈಸ್ಡ್ ಮಾಡಿದ ರೀತಿ ಆಗಿರ್ಬೋದು, ಪ್ರೋಗ್ರಾಮ್ಸು, ಮ್ಯಾಜಿಕ್ ಶೋ, ಮಕ್ಕಳಿಗೆ ಆಟ ಆಡೋದಕ್ಕೆ ಏನೇನೆಲ್ಲ ಇಟ್ಟಿದ್ರಲ್ವ, ಅದು ತುಂಬಾ ಎಂಜಾಯ್ ಮಾಡಿದ್ರು ಮಕ್ಕಳು ಮಾತ್ರ. ನನಗಂತೂ ತುಂಬಾ ಇಷ್ಟ ಆಯಿತು. ಅವಾಗ ವರ್ಷ ಆರ್ಗನೈಸ್ ಮಾಡಲಿ ಈ ಥರ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಯಾಕೆ ಅಂತ ಹೇಳಿದ್ರೆ ಇವಾಗೇನು ಡೈಲಿ ಡ್ಯೂಟಿಗೆ ಹೋಗ್ತಾರೆ ಬರ್ತಾರೆ, ಬಟ್ ಈ ಥರ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಇರಲೇಬೇಕು ಅಂತ ನನಗನ್ಸುತ್ತೆ ಪರ್ಸ್ನಲಿ. ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ನಿಮಗೆ ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.